ಏನು ಓದಿದ್ದೀರಾ ಸೋನು ನೀವು? ನಾನು ಏನು ಓದಿದ್ದೀನಿ ಅಂತ ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ. ಸೊ ಇನ್ನೂ ಯಾರಿಗೂ ರಿವೀಲ್ ಮಾಡಿಲ್ಲ. ಏನಾದರೂ ಕೆಲಸಕ್ಕೆ ಹೋಗ್ತಿದ್ದೀರಾ? ಅದರ್ವೈಸ್ ಜಸ್ಟ್ ಮಾಡೆಲ್ ಮತ್ತು ಜಸ್ಟ್ ಮಾಡೆಲ್ ರೀಲ್ಸ್ ಅಷ್ಟೇ. ನಾನು ಅದೆರಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಎಜುಕೇಷನ್ ಮಾಡಿದ್ದೀನಿ ಸದ್ಯದಲ್ಲೇ ರಿವೀಲ್ ಮಾಡ್ತೀನಿ. ಇನ್ನೂ ಎಲ್ಲೂ ಮಾಡಿಲ್ಲ, ಮಾಡ್ತೀನಿ. ಸೊ ನಿಮ್ಮನ್ನು ಇದು ಎಷ್ಟು ಕುಗ್ಸಿದೆ ಸೋನು? ತುಂಬ ಅಂದರೆ ತುಂಬ ಯಾವ ಲೆವೆಲ್ಗೆ ಅಂತಂದರೆ ನನಗೆ ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ನಂಗೆ ಮಾಡೋ ಇಂಟ್ರೆಸ್ಟೇ ಬರ್ತಿಲ್ಲ. ಸೊ ಆ ರೇಂಜಿಗೆ ನನಗೆ ತುಂಬ ನೊಂದು ಬಿಟ್ಟಿದ್ದೀನಿ. ಇದೇ ಮೆಸೇಜಿಂದನೇ ತುಂಬ ನೊಂದು ಬಿಟ್ಟಿದ್ದೀನಿ. ಸೊ ನಾನು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಇಲ್ಲ. ಸೊ ಇಷ್ಟೇ. ನಿಮ್ಮ ಸುತ್ತಮುತ್ತ ಇರೋರು ಸಪೋರ್ಟು ನಿಂತಿದ್ದಾರಾ ನಿಮ್ಮ ಜೊತೆ ಅಂತ? ಇಲ್ಲ ಇಲ್ಲ, ನನ್ನ ಫ್ಯಾಮ್ಲಿಗಾಗಲಿ ನನಗೆ ಯಾರಿಗೂ ಗೊತ್ತಿಲ್ಲ. ಬಟ್ ನಾನೊಬ್ಬಳೇ ನಮಗೆ ಅವ್ರ ಸಪೋರ್ಟ್ ಎಲ್ಲ ಬೇಕಾಗಿಲ್ಲ. ನಾನು ಒಬ್ಬಳೇ ನುಗ್ತೀನಿ. ನನಗೆ ಒಬ್ಬಳೇ ಏನೇ ಬಂದರೂ ಎದುರಿಸ್ತೀನಿ. ಅವರು ಇನ್ನೂ ಏನೂ ಗೊತ್ತಿಲ್ಲ ಅವರಿಗೆಲ್ಲ ಗೊತ್ತಾಗೋದು ಬೇಡ. ಇದು ನಾನೇ ಸಾಲ್ವ್ ಮಾಡ್ಕೋತೀನಿ. ನೆಕ್ಸ್ಟು ನಿಮ್ಮ ಹೆಜ್ಜೆ ಏನು? ಜೊತೆಗೆ ಇದೇ ಥರ ಅವ್ರಿಗೆ ಟಕ್ಕರ್ ಕೊಡ್ಕೊಂಡು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದರ್ವೈಸ್ ಹೇಗೆ ಫೇಸ್ ಮಾಡೋದಕ್ಕೆ ರೆಡಿ ಆಗಿದೆ? ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರು ಎಲ್ಲಿವರೆಗೂ ಸುಮ್ಮನಾಗಲ್ವೋ ಅಲ್ಲಿವರೆಗೂ ನಾನು ಸುಮ್ಮನಾಗಲ್ಲ. ಟಕ್ಕರ್ ಕೊಡ್ತಾನೆ ಇರ್ತೀನಿ. ಇದು ನಾನು ಚಾಲೆಂಜೇ ಮಾಡ್ತಾ ಇದ್ದೀನಿ. ಇದು ನಾನು ಟಕ್ಕರ್ ಕೊಡ್ತಾನೆ ಇರ್ತೀನಿ, ಬಿಡಲ್ಲ. ಅವ್ರು ಎಲ್ಲಿವರೆಗೂ ಸುಮ್ಮನೆ ಇರ್ತಾರೋ ನಾನು ಅಲ್ಲಿವರೆಗೂ ಅವ್ರು ಸುಮ್ಮನೆ ಇದ್ದಾಗ ನಾನು ಸುಮ್ಮನೆ ಇರ್ತೀನಿ. ಅವ್ರು ಎಲ್ಲಿವರೆಗೂ ಸುಮ್ಮನೆ ಇರಲ್ವೋ ಅಲ್ಲಿವರೆಗೂ ನಾನು ಸುಮ್ಮನೆ ಇರೋಳಲ್ಲ. ನಾನು ಮುಂದೆ ಹೋಗ್ತಾನೆ ಇರ್ತೀನಿ. ಅದೇನಾಗುತ್ತಾ ಆಗಲಿ, ಎಲ್ಲಿವರೆಗೂ ಆದರೂ ಹೋಗಲಿ, ಅಷ್ಟೇ. ಸೊ ಕಿಚ್ಚನ ಸುದೀಪ್ ಫ್ಯಾನ್ಸ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ಇದೊಂದು ರೀತಿ ವಾರ್ ಥರ ನಡೀತಾ ಇದೆ ನಿಮ್ಮದು ಮತ್ತು ದರ್ಶನ್ ಫ್ಯಾನ್ಸ್ಗಳದ್ದು. ಸೊ ಅವ್ರಿಗೇನಾದರೂ ಅಂದರೆ ನೀವು ಕಿಚ್ಚನ ಫ್ಯಾನ್ಗಳಾಗಿರೋದ್ರಿಂದ ಅದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ನನ್ನನ್ನು ಅಂತ ಹೇಳ್ತಿರೋದ್ರಿಂದ ಅವ್ರಿಗೇನಾದರೂ ಹೇಳೋದಕ್ಕೆ ಬಯಸ್ತೀರಾ ಅಂತ? ಇಲ್ಲ ಇಲ್ಲ, ಅವರಿಗೆ ಅವ್ರ ಹೀಗೆ ಇರಲಿ, ಅವ್ರದ್ದು ಸಪೋರ್ಟ್ ಇದ್ದರೆ ಇರಲಿ. ಆಗೆಲ್ಲ ಸಪೋರ್ಟ್ ಕೊಟ್ಟರೆ ನಾವು ತೊಗೋತೀವಿ, ಇಲ್ಲ ಅಂತಲ್ಲ. ಬಟ್ ಏನೂ ಇಲ್ಲ, ನಾನು ಒಬ್ಬಳೇ ಎದುರಿಸ್ತೀನಿ. ಎಲ್ಲಿವರೆಗೂ ಹೋಗುತ್ತೋ ನಾನು ಅಲ್ಲಿ ಒಬ್ಬಳೇ ಎದುರಿಸ್ತೀನಿ. ಆ ಧೈರ್ಯ ನನ್ನಲ್ಲಿದೆ, ಸಾಕು. ಸೊ ಹೆಣ್ಮಕ್ಳಿಗೆ ಈ ಥರ ಪ್ರಾಬ್ಲಮ್ಸ್ ಬರೋದು ಸೋಷಿಯಲ್ ಮೀಡಿಯಾಗಳಿಂದ ಜಾಸ್ತಿನೇ ಆಗ್ತಿದೆ ದಿನೇ ದಿನೇ. ಸೊ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ನಿಮ್ಮ ಒಪಿನಿಯನ್? ಆ್ಯಕ್ಚುಲಿ ಈ ಥರದ್ದನ್ನೆಲ್ಲ ಫೇಸ್ ಮಾಡೋಕ್ಕೆ ಅಫ್ಕೋರ್ಸ್ ನಾವೇನು ಮಾಡಿದ್ರು ಒಂದಲ್ಲ ಒಂದು ಕಮೆಂಟ್ ಆಗ್ತಾನೆ ಇರ್ತಾರೆ. ನಮ್ಮ ಬಟ್ಟೆ ಬಗ್ಗೆ ಕಮೆಂಟ್ ಆಗ್ತಿರ್ತಾರೆ, ನಾವೇನಾದರೂ ನಡ್ಕೊಂಡು ಹೋಗ್ತಿದ್ರು ಕಮೆಂಟ್ ಆಗ್ತಿರ್ತಾರೆ. ಇದಕ್ಕೆಲ್ಲ ಹೆಣ್ಮಕ್ಳು ಕೇರ್ ಮಾಡಬೇಕು ಅಂತ ಅನ್ಸುತ್ತಾ? ಇಲ್ಲಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಅನ್ಸುತ್ತೆ? ಈ ಸಮಾಜದಲ್ಲಿ ನಾವು ಹೇಗಿದ್ರು ತಪ್ಪು, ಕುತ್ಕೊಂಡ್ರು ತಪ್ಪು, ನಿಂತ್ಕೊಂಡ್ರು ತಪ್ಪು, ಹೆಣ್ಮಕ್ಳು ಅನ್ನೋದೇ ಒಂದು ತಪ್ಪು ಕಲ್ಪನೆ ಅಂತ ಅನ್ಸ್ಬಿಡುತ್ತೆ ಕೆಲವರಿಗೆ ಈ ಸಮಾಜದಲ್ಲಿ. ಅವ್ರು ಏನೇ ಮಾಡಲಿ ತಪ್ಪಾಗೆ ಕಾಣಿಸುತ್ತೆ ಸಮಾಜದಲ್ಲಿ. ಸೊ ಅಂಥವರಿಗೆ ಏನು ಕಮೆಂಟ್ಸ್ ಹಾಕೋದಿಲ್ಲ. ಧೈರ್ಯವಾಗಿರ್ಬೇಕಷ್ಟೇ. ಹೆಣ್ಮಕ್ಳು ಧೈರ್ಯವಾಗಿರಿ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ, ಬೇರೆ ಏನೂ ಇಲ್ಲ. ಇಂಥವ್ರು ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ. ಹೆಣ್ಮಕ್ಳು ಅಂದಮೇಲೆ ಇದ್ದೇ ಇರ್ತಾರೆ. ಅವ್ರು ಯಾವ ಥರ ಆದರೂ ಇರಲಿ, ಒಳ್ಳೆಯವರಾಗಿರಲಿ ಕೆಟ್ಟವರಾಗಿರಲಿ, ಏನೇ ಮಾಡಿರಲಿ ಅವಳು, ಆದರೆ ಅವ್ರನ್ನಿಂದನೇ ಮಾಡೋದು ಜನ ಇದ್ದೇ ಇರ್ತಾರೆ. ಸೊ ಪ್ರಥಮ್ ಅವರು ಹೇಳ್ತಾ ಇದ್ದಿದ್ದು ಅದೊಂದೇ, ದರ್ಶನ್ ಅವರು ಯಾಕೆ ಮಾತಾಡಲ್ಲ ಈ ತರದ ವಿಷಯಗಳಿಗೆ, ಅಭಿಮಾನಿಗೆ ಯಾಕೆ ಬುದ್ಧಿ ಅಂತ. ನೀವೇನು ಹೇಳ್ತೀರಾ? ನೀವೇನಾದ್ರೂ ಹೇಳಕ್ ಬಯಸ್ತೀರಾ ದರ್ಶನ್ ಅವ್ರಿಗೆ ಈ ವಿಷಯದಲ್ಲಿ? ದರ್ಶನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದೋ ಒಂದು ಇಂಟರ್ವ್ಯೂ ಹೇಳಿದ್ದೀನಿ ನಾನು. ಸೊ ಅವ್ರದ್ದು ಇವಾಗ ಅವ್ರ ಫ್ಯಾನ್ಸ್ಗೆ ಹೇಳ್ಬೇಕು. ಅವರು ಇವಾಗ ಅವ್ರ ತಪ್ಪಾಗ್ತಿದೆ ಅಂದಮೇಲೆ ಅವ್ರು ಹೇಳ್ಬೇಕು, ನೋಡಿ ಈ ಥರ ಎಲ್ಲ ಮಾಡಬಾರ್ದು, ಈ ಥರ ಎಲ್ಲ ಒಂದು ಹೆಣ್ಮಕ್ಳಿಗೆ ಕಳ್ಸೋದಾಗ್ಲಿ ಕೆಟ್ಟದಾಗ ನಿನ್ಸೋದು ಅದು ಮಾಡಬಾರ್ದು ಅಂತ ಅವ್ರಿಗೆ ಸುಮ್ಮನೆ ಇದ್ರೆ ಅದು ಆಗಲ್ಲ. ಅವರು ರಿಯಾಕ್ಟ್ ಮಾಡಲೇಬೇಕು ಈ ವಿಷಯದಲ್ಲಿ. ಎಲ್ಲ ಹೆಣ್ಮಕ್ಳಿಗೂ ಈ ಥರ ಆಗ್ತಾ ಇದೆ ಅಂದ್ರೆ ಸುಮ್ಮನೆ ಕೂರಕ್ಕಾಗಲ್ಲ.